ಮದುವೆಯಾಗಿ ಕೇವಲ 3 ತಿಂಗಳು. ಅಷ್ಟರಲ್ಲೇ ವರದಕ್ಷಿಣೆ ಎಂಬ ಮಹಾಮಾರಿಗೆ ಆ ಬಡ ಜೀವ ಬಲಿಯಾಗಿದೆ. ಹೌದು, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗುಳೇದಹಟ್ಟಿ ತಾಂಡಾದಲ್ಲಿ ನವವಿವಾಹಿತೆಯೊಬ್ಬಳನ್ನು ವರದಕ್ಷಿಣೆ ಕಿರುಕುಳ ನೀಡಿ ಬಲವಂತವಾಗಿ ನೇಣು ಬಿಗಿದು ಕೊಲೆ ಮಾಡಿರುವ ಭೀಕರ ಹಾಗೂ ಹೃದಯ ವಿದ್ರಾವಕ ಘಟನೆಯೊಂದು ಬಯಲಾಗಿದೆ. ಕರುಳು ಹಿಂಡುವ ಈ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ. ಯರಬಳ್ಳಿ ತಾಂಡಾದ ನಿವಾಸಿ 25 ವರ್ಷದ ಕೌಸಲ್ಯ ದುರ್ಮರಣಕ್ಕೀಡಾದ ದುರ್ದೈವಿ. ಈಕೆಯನ್ನು ಕೇವಲ 3 ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಪೊಲೀಸ್ ಪೇದೆಯಾಗಿರುವ ಶಿವಕುಮಾರ್ ನಾಯಕ್ ಎಂಬಾತನಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ಮದುವೆ ವೇಳೆ ಬರೋಬ್ಬರಿ 13.5 ತೊಲ ಚಿನ್ನ ಹಾಗೂ 3.5 ಲಕ್ಷ ರೂಪಾಯಿ ನಗದನ್ನು ವರದಕ್ಷಿಣೆಯಾಗಿ ನೀಡಲಾಗಿತ್ತು. ಆದರೆ ಮದುವೆಯಾದ ನಂತರ ಪತ್ನಿಯನ್ನು ಬೆಂಗಳೂರಿಗೆ ಕರೆದೊಯ್ಯದ ಪೊಲೀಸ್ ಪೇದೆ ಶಿವಕುಮಾರ್ ತನ್ನ ಪೋಷಕರನ್ನು ನೋಡಿಕೊಳ್ಳಲು ಹಳ್ಳಿಯಲ್ಲೇ ಬಿಟ್ಟು ಹೋಗಿದ್ದ. ಇನ್ನು ಮೊನ್ನೆಯಷ್ಟೇ ಊರಿಗೆ ಬಂದಿದ್ದ ಪೇದೆ ಶಿವಕುಮಾರ್ ಪತ್ನಿಯ ಶೀಲದ ಮೇಲೆ ಶಂಕೆ ವ್ಯಕ್ತಪಡಿಸಿ ನಿಂದಿಸಿದ್ದಾನೆ. ಅಷ್ಟೇ ಅಲ್ಲದೆ ಮತ್ತಷ್ಟು ವರದಕ್ಷಿಣೆ ತರುವಂತೆ ಪೋಷಕರ ಜೊತೆ ಸೇರಿಕೊಂಡು ಶುಕ್ರವಾರದಿಂದಲೇ ಕೌಸಲ್ಯಾಗೆ ತೀವ್ರ ಕಿರುಕುಳ ನೀಡಲು ಆರಂಭಿಸಿದ್ದಾನೆ. ಶನಿವಾರ ಬೆಳಗ್ಗೆ ತನ್ನ ತಾಯಿಗೆ ಕರೆ ಮಾಡಿದ್ದ ಕೌಸಲ್ಯ, ನನ್ನ ಜೀವಕ್ಕೆ ಅಪಾಯವಿದೆ ಎಂದು ಕಣ್ಣೀರಿಟ್ಟಿದ್ದಾಳೆ. ಮಗಳ ಅಳಲು ಕೇಳಿ ಹೆದರಿದ ತಾಯಿ ಜಯಾಬಾಯಿ ಅವರು ಮಧ್ಯಾಹ್ನದ ವೇಳೆಗೆ ಮಗಳ ಮನೆಗೆ ಓಡಿ ಬಂದಿದ್ದಾರೆ. ಆದರೆ ಅಷ್ಟರಲ್ಲೇ ವಿಧಿಯಾಟ ಮುಗಿದಿತ್ತು. ಮಗಳ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಪತಿ ಶಿವಕುಮಾರ್ ನಾಯಕ್ ಮತ್ತು ಮಾವ ಸಕ್ರನಾಯಕ್ ಸೇರಿ ಇಡೀ ಕುಟುಂಬವೇ ಮಗಳನ್ನು ಬಲವಂತವಾಗಿ ಕೊಲೆ ಮಾಡಿದೆ ಎಂದು ಮೃತಳ ಪೋಷಕರು ಕಣ್ಣೀರು ಹಾಕುತ್ತಿದ್ದಾರೆ. ರಕ್ಷಣೆ ಮಾಡಬೇಕಾದ ಪೊಲೀಸ್ ಪೇದೆಯೇ ಈ ಕೃತ್ಯ ಎಸಗಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.